ಹಾಯ್, ನನ್ನ ಹೆಸರು ಮಲ್ಲೇಶಪ್ಪ. ನನ್ನ ವಯಸ್ಸು 65. ನನ್ನ ವಯಸ್ಸಾಗಿದ್ದರೂ ಕೂಡ ನನ್ನ ಆಸೆಗಳು ತುಂಬ ಹೆಚ್ಚು. ನಾನು ರಿಟೈರ್ ಆಗಿ ತುಂಬ ವರ್ಷಗಳಾಗ್ತಾ ಇದ್ದಾವೆ. ನನಗೆ ಮಕ್ಕಳಿಲ್ಲ. ನನ್ನ ಹೆಂಡತಿ 5 ವರ್ಷಗಳ ಹಿಂದೆ ತೀರಿ ಹೋದ್ಲು. ಈಗ ನಾನು ನನ್ನ ತಂಗಿ ಮನೇಲಿ ಇರ್ತಾ ಇದ್ದೀನಿ. ನಮ್ಮ ಭಾವ ಲಾರಿ ಡ್ರೈವರ್. 15 ದಿನಕ್ಕೆ 25 ದಿನಕ್ಕೆ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾರೆ. ನಮ್ಮ ತಂಗಿಗೆ 2 ಹೆಣ್ಮಕ್ಳು. ಒಬ್ಳು ಸುಕನ್ಯಾ, ಮತ್ತೊಬ್ಳು ರಚನಾ. ಸುಕನ್ಯಾಗೆ ಮದುವೆ ಆಗಿತ್ತು, ಆದರೆ ಗಂಡನ್ನ ಬಿಟ್ಟು ಬಂದಿದ್ದಾಳೆ. ನೋಡೋದಕ್ಕೆ ತುಂಬ ದಪ್ಪಗಾಗಿ ಸುಂದರವಾಗಿ ಬೆಳ್ಳಗೆ ಇದ್ದಾಳೆ. ಮುದುಕನಾಗಿದ್ರು ನಾನೇ ಒಂದೊಂದು ಬಾರಿ ಆಸೆಗಳನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಮುಂದೆ ಹೋಗೋದಕ್ಕೆ ಕೂಡ ಸಾಧ್ಯ ಇಲ್ಲ. ಅವಳಲ್ಲಿ ಏನೋ ಲೋಪ ಇದೆ ಅಂಥೇಳಿ ನಮಗೆ ಮೊದಲೇ ಗೊತ್ತಿತ್ತು. ಅವಳಿಗೆ ಮೈಯ ಸ್ಪರ್ಶ ಕೂಡ ಅಷ್ಟಾಗಿ ತಿಳಿತಾ ಇರಲಿಲ್ಲ. ತುಂಬ ಬಾರಿ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಅವಳ ಮೇಲೆ ಕೈ ಹಾಕೋದು, ಅವಳನ್ನು ಹಿಡ್ಕೊಳ್ಳೋದು, ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಾ ಇದ್ದೆ. ಇಷ್ಟು ವಯಸ್ಸಾಗಿದ್ರೂ ಕೂಡ ನನ್ನಲ್ಲಿ ಇನ್ನೂ ಆಸೆಗಳು ಕಡಿಮೆಯಾಗಿಲ್ಲ. ಅದಕ್ಕೆ ಇರಬೇಕು, ಸೋದರ ಸೊಸೆಯಾಗಿದ್ರೂ ಕೂಡ ನನ್ನ ನೋಟಗಳು ಯಾವಾಗಲೂ ಅದರ ಬಗ್ಗೆನೇ ಆಲೋಚಿಸ್ತಾ ಇರ್ತವೆ. ಅವರಿಗೆ ಅಷ್ಟಾಗಿ ಫೋನ್ ಬಳಸೋದಕ್ಕೆ ಬರೋದಿಲ್ಲ. ನಾನು ಈ ಮಧ್ಯೆ ಅವಳಿಗೆ ಒಂದು ಫೋನನ್ನು ಕೊಡಿಸಿದ್ದೀನಿ. 1-2 ತಿಂಗಳು ಕಳೆಯಿತು. ಹಠಾತ್ತಾಗಿ ಒಂದು ಬಾರಿ ನಾನು ಅವರ ಫೋನನ್ನು ತೆಗೆದುಕೊಂಡು ಪರಿಶೀಲಿಸಿ ನೋಡಿದೆ. ಹಿಸ್ಟ್ರಿಯಲ್ಲಿ ನೋಡಿದ್ರೆ ಪೂರ್ತಿ ಆ ಥರದ ವಿಡಿಯೋಗಳಿದ್ವು. ಯಾವ ಥರ ಅಂತ ಅರ್ಥ ಆಯ್ತಾ? ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆ ಬರೆಯೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಬಹುಶಃ ಅವರಿಗೂ ಕೂಡ ಆಸೆಗಳು ತುಂಬ ಹೆಚ್ಚು ಅಂದ್ಕೊಳ್ತೇನೆ. ನನಗೊಂದು ಅರ್ಥ ಆಗಲಿಲ್ಲ. ನನ್ನ ಸೋದರ ಸೊಸೆ ತನ್ನ ಗಂಡನನ್ನ ಗಂಡಸಲ್ಲ, ಯಾವುದಕ್ಕೂ ಉಪಯೋಗವಿಲ್ಲದ ಮನುಷ್ಯ ಅಂಥೇಳಿ ನಮಗೆ ಮೊದಲನೇ ದಿನದಿಂದಲೇ ಹೇಳ್ತಾ ಇದ್ದಾಳೆ. ನಾವು ಅಷ್ಟಾಗಿ ಅನ್ಕೊಂಡಿರಲಿಲ್ಲ, ಯಾಕೆಂದರೆ ಅವಳಿಗೆ ಮೈಂಡ್ ಸರಿಯಾಗಿರೋದಿಲ್ಲ. ಒಂದೊಂದು ಬಾರಿ ಚೆನ್ನಾಗಿ ಮಾತಾಡ್ತಾಳೆ, ಇನ್ನೊಂದು ಬಾರಿ ಹುಚ್ಚಾಗಿ ಮಾತಾಡ್ತಾಳೆ. ಹಾಗೆ 3 ತಿಂಗಳು ಕಳೆದ ನಂತರ ಅವರು ವಿಚ್ಛೇದನವನ್ನು ಪಡೆದು ಬೇರೆಯಾದರು. ಇವಳಿಗೆ ಓದು ಕೂಡ ಅಷ್ಟಷ್ಟಾಗಿಯೇ ಇರುತ್ತೆ. ಅವಳಿಗೆ ಅಷ್ಟೊಂದು ತಿಳುವಳಿಕೆ, ಬುದ್ಧಿವಂತಿಕೆ ಕೂಡ ಇಲ್ಲ. ಎಷ್ಟು ಪ್ರಯತ್ನಿಸಿದ್ರೂ ಅವಳಿಗೆ ಓದು ಮಾತ್ರ ತಲೆಗೆ ಹಾಕಿಲ್ಲ. ಸುಕನ್ಯಾಗೆ ಫೋನ್ನಲ್ಲಿ ನಾನು ಹಿಸ್ಟ್ರಿ ನೋಡಿದ ವಿಷಯ ಅವಳಿಗೆ ತಿಳಿಯಲ್ಲ. ಒಂದಿನ ನನ್ನ ತಂಗಿ ಮೈ ಹುಷಾರಿಲ್ಲ ಅಂಥೇಳಿ ಅವಳ ಅತ್ತೆ ಮನೆ ಹೋಗಿ ಅಲ್ಲಿ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡ್ಬರ್ತೀನಿ ಅಂತೇಳಿ ನನ್ನ ಮುಂದೆ ಹೇಳಿ 3 ದಿನಗಳ ಕಾಲ ಇದ್ದು ಬರ್ತೇನೆ ಅಂಥೇಳಿ ಹೇಳಿ ಹೋದ್ಲು. ಇನ್ನು ನನ್ನ ಅಡುಗೆ, ನನ್ನ ಊಟ ಎಲ್ಲ ನನ್ನ ದೊಡ್ಡ ಸೊಸೆ ನೋಡ್ಕೊಳ್ತಾಳೆ ಅಂತ ಹೇಳಿ ಹೋದ್ಲು. ಅಂದರೆ ಅವಳ ಮಗಳು, ನನ್ನ ತಂಗಿ ಮಗಳು ಸುಕನ್ಯಾ ನೋಡ್ಕೊತಾಳೆ ಅಂತ ಹೇಳೋದ್ಲು. ಚಿಕ್ಕ ಮಗಳನ್ನು ಮಾತ್ರ ಕಣ್ಣೊಂದಿಗೆ ಕರೆಸ್ಕೊಂಡು ಹೋದ್ಲು. ಇನ್ನು ಅವಳು ಹೊರಟು ಹೋದ ನಂತರ ನಾನು ರಾತ್ರಿ ಊಟಕ್ಕೆ ಏನು ಮಾಡಿದ್ಯಾ ಅಂತ ಅವಳನ್ನ ಕೇಳಿದೆ. ಏನು ಮಾಡಿಲ್ಲ ಮಾವ, ಅನ್ನ ಹಾಕಬೇಕು, ಪಲ್ಯಗಳು ಹಾಗೇ ಇವೆ ಅಂಥೇಳಿ ನನ್ನೊಂದಿಗೆ ಹೇಳಿದ್ಲು. ಅವುಗಳ ನಾವು ಬೆಳಗ್ಗೆ ತಿನ್ನೋಣ, ಬೇಕಿದ್ರೆ ಫ್ರಿಡ್ಜಲ್ಲಿ ಇಟ್ಬಿಡು, ನಾವು ಹೊರಗೆ ಹೋಗಿ ತಿನ್ನೋಣ ಅಂಥೇಳಿ ಅವಳನ್ನು ಆಟೋದಲ್ಲಿ ಹೊರಗೆ ಕರೆದುಕೊಂಡು ಹೋದೆ. ಮನೆ ಊಟ ಯಾರಿಗಿಷ್ಟ ಹೇಳಿ? ಅದು ಶೇರ್ ಆಟೋ. ಎಲ್ಲರೊಂದಿಗೆ ಸೇರ್ಕೊಂಡು ಕೂತ್ಕೊಂಡ್ವಿ. ಇನ್ನು ಹೊರಗೆ ಹೋಗಿ ಊಟ ಮಾಡಿ ಬಂದು ಮತ್ತೆ ಅಂತಹದ್ದೇ ಆಟೋ ಹತ್ಕೊಂಡು ಕೂತ್ಕೊಂಡ್ವಿ. ಶೇರ್ ಆಟೋ ಅಂದರೆ ಎಲ್ಲರೂ ಸೇರ್ಕೊಂಡು ಹತ್ಕೊಳ್ಳೋ ಆಟೋ. ತುಂಬ ಚಳಿಯಾಗಿ ಇರೋದ್ರಿಂದ ನಾನು ಅವಳ ಹತ್ತಿರಕ್ಕೆ ಅಂಟ್ಕೊಂಡು ಕೂತ್ಕೊಂಡೆ. ಮಾವ, ಚಳಿ ತುಂಬ ಆಗ್ತಿದ್ಯಾ ಅಂತ ಕೇಳಿದ್ಲು. ಹೌದು ಅಂತ ಹೇಳ್ದೆ. ಸರಿ ಬಾ ನನ್ನ ಹತ್ತಿರಕ್ಕೆ ಅನ್ನುತ್ತಾ ನನ್ನನ್ನು ಹತ್ತಿರಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಂಡು ಕೂತ್ಕೊಂಡ್ಲು. ನಾನು ಕೂಡ ನನ್ನ ಕೈಗಳನ್ನು ಅವಳ ಸುತ್ತ ಹಾಕಿ ಗಟ್ಟಿಯಾಗಿ ಕೂತ್ಕೊಂಡೆ. ನಾನು ಇನ್ನೂ ಹತ್ತಿರಕ್ಕೆ ಇರೋಣ ಅಂತ ಅಂದ್ಕೊಂಡೆ, ಆದರೆ ಮತ್ತೆ ಏನು ಅಂದ್ಕೊಳ್ತಾಳೋ ಅಂತನ್ನುವ ಭಯದಿಂದ ನಾನು ಹೆಚ್ಚು ಪ್ರಯತ್ನಿಸಲಿಲ್ಲ. ಈ ಮಧ್ಯೆ ಮನೆಗೆ ತಲುಪಿದ ನಂತರ ಮಾವ, ನಾನು ಹೋಗಿ ಪಕ್ಕದ ರೂಮಲ್ಲಿ ಮಲ್ಕೊಂತೀನಿ, ನಿನಗೇನಾದರೂ ನನ್ನೊಂದಿಗೆ ಅಗತ್ಯ ಇದ್ರೆ ಕರೀರಿ ಅಂತ ಹೇಳಿದ್ಲು ಸುಕನ್ಯಾ. ಅಲ್ಲಿ ಯಾಕೆ? ನನ್ನ ಪಕ್ಕದಲ್ಲೇ ಮಲ್ಕೋ, ಏನಾಗುತ್ತೆ? ಒಂದು ವೇಳೆ ನನಗೇನಾದರೂ ಅಗತ್ಯ ಬಿದ್ದರೆ ನೀನು ಜೊತೆಗಿರ್ಬೋದು ಅಂಥೇಳಿ ಅವಳೊಂದಿಗೆ ನಾನು ಹೇಳಿದ ತಕ್ಷಣ ಅವಳು ಸರಿ ಮಾವ ಅಂಥೇಳಿ ನನ್ನೊಂದಿಗೆ ಅವತ್ತು ರಾತ್ರಿ ಮಲಗೋದಕ್ಕೆ ಸಿದ್ಧಳಾದ್ಲು. ಅವಳ ಮಾತುಗಾರಿಕೆ ಈಗ ಬದಲಾಗ್ತಾ ಇತ್ತು. ಅವಳು ನೈಟಿ ಹಾಕ್ಕೊಂಡು ಅವಳು ಹೊದಿಕೆ ಹೊದ್ಕೊಂಡು ಆ ಕಡೆ ಮಲ್ಕೊಂಡ್ಲು. ಒಳ್ಳೆಯ ಗಾಢ ನಿದ್ರೆಯಲ್ಲಿದ್ದಾಳೆ. ನಾನು ಲುಂಗಿಯಲ್ಲೇ ಇದ್ದೆ. ಗಡಿಯಾರದ ಕಡೆ ನೋಡ್ತಾ ಇದ್ದೆ. ರಾತ್ರಿ 10:30 ಆಗ್ತಾ ಇತ್ತು.
ನಾನು ನನ್ನ ಕೈಯನ್ನ ಅಲ್ಲಿ ಹಾಕ್ದೆ. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಹಾಗೆ 15 ನಿಮಿಷ ಹಾಗೇನೆ ಇರಿಸ್ದೆ. ಈ ಬಾರಿ ನನ್ನ ಕೈಯನ್ನ ಇದರ ಮೇಲೆ ಹಾಕಿ ಅವಳನ್ನ ಹತ್ತಿರದಲ್ಲಿ ಕೂರಿಸ್ಕೊಂಡೆ. ಅವಳು ಕೊಂಚ ಕದಲಿದ್ಲು. ನಾನು ಕೂಡ ಇನ್ನಷ್ಟು ಹತ್ತಿರಕ್ಕೆ ಸರ್ಕೊಂಡು ಮಲ್ಕೊಂಡೆ. ಅವಳ ಹೊದಿಕೆಯೊಳಗೆ ಸೇರ್ಕೊಂಡು ಮೆಲ್ಲಗೆ ಅವಳು ಕಿವಿಯಲ್ಲಿ ಸುಕನ್ಯಾ ಅಂತ ಕರೆದೆ. ಅವಳಿದ್ದ ಯಾವುದೇ ತಳಮಳ ಇಲ್ಲ, ಪ್ರಚೋದನೆ ಇಲ್ಲ, ಅಲುಗಾಟ ಇಲ್ಲ. ನಾನು ಅವಳನ್ನು ನನ್ನ ಕಡೆ ತಿರುಗಿಸ್ಕೊಂಡೆ. ಅವಳು ಕೂಡ ಗೊಂಬೆಯಂತೆ ತಿರುಗಿದ್ಲು. ಅವಳಿಗೂ ಕೂಡ ಒಳಗಡೆ ಆಸೆಗಳು ಹೆಚ್ಚಾಗ್ತಾ ಇರುವಂತಿದೆ. ನನ್ನ ಕಡೆ ತಿರುಗಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ಲು. ನಾನು ಕೂಡ ಅವಳೊಂದಿಗೆ ಪ್ರೇಮವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಮುಖ ಕೂಡ ಹಾಗೆ ನೋಡ್ತಾ ಇದ್ದೆ. ಅವಳು ನನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಇನ್ನು ನಾನೇ ತಕ್ಷಣ ಅವಳ ತುಟಿಗಳ ಮೇಲೆ ಸಣ್ಣದಾಗಿ ಒಂದು ಪ್ರೇಮದ ಮುತ್ತನ್ನ ಇಟ್ಟೆ. ತಕ್ಷಣ ಮಾವ, ನಾವು ಹೀಗೆ ಮಾಡೋದು ತಪ್ಪು ಅನ್ನುವ ಮಾತು ಅಂದ್ಲು. ಆ ಮಾತು ಕೇಳಿದ ತಕ್ಷಣ ನಾನು ಶಾಕ್ ಆದೆ. ಏನು, ಇವಳಿಗೆ ಬುದ್ಧಿ ತಿಳುವಳಿಕೆ ಕೆಲಸ ಮಾಡ್ತಾ ಇತ್ಯಾ? ಯಾಕಂದ್ರೆ ನಾನು ಹುಚ್ಚಿ ಅಂತ ಅನ್ಕೊಂಡಿದ್ದೆ. ಇದನ್ನೇನಾದರೂ ಮನೆಯಲ್ಲಿ ತಿಳಿದ್ರೆ ಮುಗಿದೋಯ್ತು. ಬೆಳಗ್ಗೆ ನನ್ನ ತಂಗಿಗೆ ಹೇಳಿ ಮನೆಯಲ್ಲಿ ನನ್ನ ಮರ್ಯಾದೆ ತೆಗಿತಾಳೋ ಏನೋ ಅಂತ ಅನ್ಕೊಂಡೆ. ತಕ್ಷಣ ಅವಳು ಪಕ್ಕದಿಂದ ಕೊಂಚ ದೂರ ಸರಿದು ಮಂಚದ ಆ ಕಡೆ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತಿಗೆ ಅವಳು ತನ್ನ ಕಡೆ ತಿರುಗಿದ್ಲು. ನನ್ನ ಹೃದಯದ ವೇಗ ತುಂಬ ಹೆಚ್ಚಾಗ್ತಾ ಇದೆ. ಬೆಳಗ್ಗೆ ಏನು ಪರಿಸ್ಥಿತಿ, ಏನು ಹೇಳ್ತಾಳೆ ಅನ್ನುವಂತಹ ಆಲೋಚನೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಅವಳು ತನ್ನ ಕೈಯನ್ನ ನನ್ನ ಮೇಲೆ ಹಾಕಿ ನನ್ನ ಹತ್ತಿರಕ್ಕೆ ಸರಿದು ಮಲಗಿದ್ಲು. ಏನೋ ನಿದ್ರೆಯಲ್ಲಿ ಹಾಕಿದ್ದಾಳೆ ಅಂತ ನಾನು ಅನ್ಕೊಂಡೆ. ಸ್ವಲ್ಪ ಹೊತ್ತಿಗೆ ನನ್ನ ಬಲಗೈಯನ್ನ ಅವಳ ಮೇಲೆ ಹಾಕ್ಕೊಂಡೆ. ನಾನು ಕೂಡ ಏನೂ ಅನ್ಲಿಲ್ಲ. ಭಯಕ್ಕೆ ನನ್ನ ಮೈಂಡ್, ನನ್ನ ತಲೆ ಕೂಡ ಕೆಲಸ ಮಾಡಲಿಲ್ಲ. ತಕ್ಷಣ ನನ್ನ ಕೈಯನ್ನ ಹಿಂದೆ ಕೇಳ್ಕೊಂಡೆ. ಮತ್ತೆ ಅವಳು ಅದೇ ಕೆಲಸವನ್ನ ಮಾಡಿದ್ಲು. ಸೊ ಅವಳಿಗೂ ಕೂಡ ಆಸೆ ಇದೆ ಅಂತರ್ಥ. ಹಾಗಿದ್ರೆ ಅವಳು ಮನೆಯಲ್ಲಿ ಹೇಳೋದಿಲ್ಲ ಅಂಥೇಳಿ ನಾನು ಖಾತ್ರಿ ಮಾಡಿಕೊಂಡೆ. ನಾನು ಅವಳ ಕಡೆ ತಿರುಗಿ ಮುಖಾಮುಖಿಯಾಗಿ ಒಂದೇ ಹೊದಿಕೆಯಲ್ಲಿ ಮಲಕ್ಕೊಂಡೆ. ಸುಕನ್ಯಾ, ನಿನಗೆ ಸಂಸಾರ ಗೊತ್ತಾ ಅಂತ ಕೇಳಿದೆ. ಗೊತ್ತಿಲ್ಲ ಮಾವ, ಈ ಮಧ್ಯೆ ಏನೋ ಆಸೆಗಳು ತುಂಬಾ ಹೆಚ್ಚಾಗ್ತಾ ಇದ್ದಾವೆ. ಏನೋ ತಿಳಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೇಗೆ ತಿಳಿತಾ ಇದೆ ಸುಕನ್ಯಾ ಅಂತ ಅವಳನ್ನ ನಾನು ಕೇಳಿದೆ. ಅದಕ್ಕೆ ನೀವು ಕೊಡಿಸಿದ ಫೋನ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೋಡಿದೆ. ನಾನು ಅದರಲ್ಲಿ ತಿಳಿದುಕೊಂಡೆ. ಅಂದಿನಿಂದ ನನ್ನಲ್ಲಿ ಆಸೆಗಳು ಹೆಚ್ಚಾದ್ವು. ಮದುವೆಯಾದಾಗ ಆ ಹುಡುಗನೊಂದಿಗೆ ಇಂತಹದ್ದೇನು ಸಿಗಲಿಲ್ಲವೇ ಅಂಥೇಳಿ ನಾನು ಅವಳನ್ನ ಕೇಳಿದೆ. ಅದಕ್ಕೆ ಅವೆಲ್ಲ ನಡೆದವು ಅಂತ ಹೇಳಿದ್ಲು. ಇಲ್ಲವಾದ್ರೆ ನನಗೆ ಏನ್ ನಡೀತಾ ಇದೆಯೋ ಅಂಥೇಳಿ ತಿಳಿತಾ ಇರಲಿಲ್ಲ. ತಿಳಿಯದೆ ಏನು ನಡೆದಿಲ್ಲವೆಂದು ನಿಮ್ಮೊಂದಿಗೆ ಹೇಳಿದೆ. ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಅದು ನನಗೆ ಅಷ್ಟಾಗಿ ತಿಳಿತಾ ಇರಲಿಲ್ಲ. ಆದರೆ ಈ ಮಧ್ಯೆ ಏನೋ ಬೇಕು ಅನ್ನುವಂತಹ ಆಸೆ ಉಟ್ಕೊಳ್ತಾ ಇದೆ. ಮದುವೆ ಮಾಡಿಕೊಳ್ಳೋಣ ಅನ್ನುವಂತಹ ಆಲೋಚನೆ ಬಂದರೂ ಕೂಡ ಮತ್ತೆ ನನ್ನನ್ನು ಹುಚ್ಚಿ ಅಂಥೇಳಿ ಮುದ್ರೆಯನ್ನು ಒತ್ತಿ ನೆಂಟ್ರಲ್ಲ ನನ್ನ ಹುಚ್ಚಿ ಅಂತ ಇದ್ದಾರೆ. ನನಗೆ ಸಂಬಂಧಗಳು ಬರುವುದಿಲ್ಲವೆಂದು ಒಂದು ಕಡೆ ನಿರಾಶೆಯಾಗಿದೆ. ಬರ್ತವೆ ಬಿಡು, ಕಂಗಾಲಾಗಬೇಡ ಅಂಥೇಳಿ ನಾನು ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡೆ. ಅವಳು ಕೂಡ ನನ್ನನ್ನು ಹತ್ತಿರದಕ್ಕೆ ಕರೆದು ಅಪ್ಪಿಕೊಳ್ಳ, ಮುತ್ತನ್ನ ಕೊಟ್ಲು. ನೀನು ಕಲಿತದ್ದನ್ನೆಲ್ಲ ನನ್ನ ಮೇಲೆ ಪ್ರಯೋಗಿಸು ಸುಕನ್ಯಾ ಅಂಥೇಳಿ ನಾನು ಅವಳೊಂದಿಗೆ ಹೇಳಿದೆ. ನನಗೆ ನಾಚಿಕೆ ಆಗ್ತಾ ಇದೆ ಮಾವ ಅಂತಂದ್ಲು. ಸರಿ, ಒಂದು ಕೆಲಸ ಮಾಡ್ತೇನೆ. ಅದೇನಂದ್ರೆ ಬೆಡ್ ಲೈಟನ್ನು ಆಫ್ ಮಾಡ್ತೇನೆ. ಸೊ ಕತ್ತಲೆಯಲ್ಲಿ ನಾಚಿಕೆ ಇರೋದಿಲ್ಲ ಅಂಥೇಳಿ ನಾವಿಬ್ಬರು ಪ್ರೇಮರಾಗಕ್ಕೆ ಒಳಪಟ್ಟಿವೆ. ನಮ್ಮಿಬ್ಬರಲ್ಲಿ ಬಾಂಧವ್ಯ ಬೆಸೀತು. ಬಾಹುಬಂಧನಕ್ಕೆ ಒಳಗಾದ್ಲು ಅವಳು. ಎಲ್ಲ ಲೈಟ್ ಮತ್ತು ಕಿಟಕಿಗಳನ್ನು ಆಫ್ ಮಾಡಿ ಮುಚ್ಚಿದೆ. ನೆಕ್ಸ್ಟ್ ಪಾರ್ಟ್ನೊಂದಿಗೆ ಮತ್ತೊಮ್ಮೆ ಸಿಗ್ತೇನೆ. ಮತ್ತೆ ಫ್ರೆಂಡ್ಸ್, ಮುಂದಿನ ಭಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಭಾಗ 2 ಅಂದಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೇವೆ. ಭಾಗ 2 ಮಿಸ್ ಮಾಡ್ಕೊಳ್ಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಟ್ ಆಫ್ ಆದ್ಮೇಲೆ ಏನಾಯಿತು ಅಂತ ತಿಳ್ಕೊಳ್ಳಿ. ಟೇಕ್ ಕೇರ್. ಬಾಯ್.